ಹೆಲೋ ಎವ್ರಿವನ್. ಮನೇಲಿ ಮಕ್ಕಳಿದ್ರೆ ಸೋಫಾ ಯಾವಾಗಲೂ ಚೆನ್ನಾಗಿ ಕಾಣಿಸೋದು ತುಂಬಾ ಕಷ್ಟ ಅಲ್ವಾ. ನೋಡ್ತಾ ಇದ್ದೀರಲ್ಲ ನಮ್ಮ ಮನೇಲಿ ಎಷ್ಟು ಮೆಸ್ಸಿಯಾಗಿ ಸೋಫಾ ದಿಂಬೆಲ್ಲ ಎತ್ಕೊಂಡು ಒದ್ದಾಡಿಕೊಂಡು ಎಷ್ಟು ಮೆಸ್ಸಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕಾಗಿ ಅಂತಲೇ ಒಂದು ದೊಡ್ಡ ಸೊಲ್ಯೂಷನ್ ಇದೆ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಎಲಾಸ್ಟಿಕೇಟೆಡ್ ಸೋಫಾ ಕವರ್ಸ್ ಇದೆ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಮಕ್ಕಳಿರೋ ಮನೆಯಲ್ಲಿ ಸೋಫಾ ಕೂಡ ಮೆಸ್ಸಿಯಾಗಿ ಕಾಣಿಸೋದಿಲ್ಲ. ಈ ಥರ ನೀಟಾಗಿ ಎಲಾಸ್ಟಿಕ್ಕಿಂದ ಸೋಫಾ ನೀಟಾಗಿ ಫಿಟ್ ಆಗುತ್ತೆ. ಇದನ್ನು ಅರೇಂಜ್ ಮಾಡೋಕ್ಕಂತಲೇ ಈ ಥರ ಸಿಲಿಂಡ್ರಿಕಲ್ ಫೋಮ್ ಬ್ಯಾಕರ್ ರಾಡ್ ಕೊಟ್ಟಿರ್ತಾರೆ. ನೀಟಾಗಿ ಕಾರ್ನರ್ಸ್ ಎಲ್ಲ ನೀಟಾಗಿ ಫಿಟ್ ಮಾಡ್ಬೋದ್ರಿ ಇದರಿಂದ. ಸೊ ಈ ಥರ ಬಟ್ಟೆ ನೀಟಾಗಿ ಹಿಂದಕ್ಕೆ ಪುಷ್ ಆಗಿಬಿಟ್ಟು ನೀಟಾಗಿ ಅರೇಂಜ್ ಆಗುತ್ತೆ. ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ಕ್ಲಾಸಿಯಾಗಿ ಕಾಣಿಸುತ್ತೆ ನಿಮ್ಮ ಮನೆ ಸೋಫಾ. ನೀವು ಕೂಡ ಈ ಥರ ಪ್ರಾಬ್ಲಮಿಂದ ಮಕ್ಕಳಿಂದ ಸಫರ್ ಆಗ್ತಾಯಿದ್ರೆ ಇದನ್ನು ಬೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಫಿಟ್ಟಿಂಗಾಗಿ ಕೂತ್ಕೊಂಡಿದೆ ಅಂತ. ಬಟ್ಟೆ ಅಂತೂ ತುಂಬ ಸಾಫ್ಟಾಗಿರುತ್ತೆ. ಒಂಥರ ಸಾಫ್ಟ್ ಫೀಲಿಂಗ್ ಬರುತ್ತೆ ಕೂತ್ಕೊಂಡ್ರೆ ಎಲ್ಲನೂ. ತುಂಬಾ ಚೆನ್ನಾಗಿದೆ. ಇದನ್ನು ಫಿಟ್ ಮಾಡೋದು ಕೂಡ ಅಷ್ಟೇ 2 ಮಿನಿಟ್ಸಲ್ಲಿ ಫಿಟ್ ಮಾಡಿಬಿಡ್ಬೋದು ಈಸಿಯಾಗಿ. ಎಷ್ಟು ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನನ್ನ ಲಿವಿಂಗ್ ರೂಮ್ಗೆ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು. ಆ ಟೆನ್ಷನ್ನೇ ಇಲ್ಲ. ಆರಾಮಾಗಿ ಬಟ್ಟೆ ಅದ್ರ ಜಾಗದಲ್ಲಿ ಅದೇ ಇರುತ್ತೆ. ಮಕ್ಕಳು ಕೂಡ ಸೇಫಾಗಿರ್ತಾರೆ, ಆಟ ಆಡ್ಬೋದು, ಚೆನ್ನಾಗಿರುತ್ತೆ. ನಿಮ್ಮನೆ ಸೋಫಾ ಕೂಡ ಇದೇ ಥರ ಕ್ಲಾಸಿಯಾಗಿ ಎಲಿಗೆಂಟಾಗಿ ಕಾಣಿಸ್ಬೇಕಾದ್ರೆ ನೀವು ಕೂಡ ಇಷ್ಟ ಇದ್ದರೆ ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.